ಹಲೋ, 2026ರಲ್ಲಿ 400 ಕೋಟಿಯಷ್ಟು ದುಡ್ಡನ್ನ ಹೈಜಾಕ್ ಮಾಡಿದ್ರೆ ನೀವು ನಂಬ್ತೀರಾ? ಹೌದು, ಈಗ ಕೇಸ್ ಆಚೆಗೆ ಬಂದಿದೆ. ಸೊ ಬೆಳಗಾವಿಯಲ್ಲಿ ನಡೆದಂಥ ಒಂದು ಹೈಜಾಕಿಂಗ್ ಕೇಸ್, ಅದು ಎಸ್ಪೆಷಲಿ 2 ಟ್ರಕ್ಗಳಲ್ಲಿ 400 ಕೋಟಿಯಷ್ಟು ದುಡ್ಡು, ಒಂದಲ್ಲ ಎರಡಲ್ಲ 400 ಕೋಟಿ ದುಡ್ಡನ್ನ ಟ್ರಕ್ಕಲ್ಲಿತ್ತು. ಅದಕ್ಕೂ ಮಹಾರಾಷ್ಟ್ರಕ್ಕೂ ಗೋವಾಗೂ ಕರ್ನಾಟಕಕ್ಕೂ ಏನು ಲಿಂಕ್ ಇದೆ? ವಿಚಾರ ನಡೆದಿರೋದು ಅಕ್ಟೋಬರಲ್ಲಿ, ಬಟ್ ಕಂಪ್ಲೇಂಟ್ ಆಗಿರೋದು ಜನವರಿ 1ರಲ್ಲಿ. ಯಾರು, ಏನು, ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ಕೊಳ್ಳಿ. ಬೆಳಗಾವಿ 400 ಕೋಟಿ ಕೇಸ್, ಅಕ್ಟೋಬರ್ 18, 2025 ಅವತ್ತು ಏನಾಗುತ್ತೆ, 2 ಟ್ರಕ್ಗಳು ಗೋವಾಯಿಂದ ಮಹಾರಾಷ್ಟ್ರಕ್ಕೆ ತಲುಪಬೇಕಾಗಿರೋದು. ಆ 2 ಟ್ರಕ್ಗಳಲ್ಲಿ ಸುಮಾರು 400 ಕೋಟಿಯಷ್ಟು ದುಡ್ಡು ಇರುತ್ತೆ. ಆ ದುಡ್ಡು ಇಲ್ಲಿ 2 ಥರ ಒಂದು ಇನ್ಫಾರ್ಮೇಷನ್ ಇದೆ. ಕೆಲವು ಸೋರ್ಸ್ಗಳ ಪ್ರಕಾರ ಅದು 2000 ನೋಟ್ಗಳು. ನಮಗೆ ಗೊತ್ತು, 2000 ನೋಟ್ಗಳಲ್ಲಿ ಕ್ಲೀನ್ ನೋಟ್ ಪಾಲಿಸಿನಲ್ಲಿ RBI ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದೆ ಫ್ರಮ್ 2023ಇಂದ. ಸೊ ಆ 400 ಕೋಟಿ ಯಾರ್ದಾಗಿತ್ತು? ಕರೆಕ್ಟಾಗಿರೋಂಥ ಒಂದು ಇನ್ಫಾರ್ಮೇಷನ್ ಆದರೆ ಇಲ್ಲ. ಒಂದು ಕೇಳಿ ಬರ್ತಾರೆ ಹೆಸರೇನಂದರೆ ಅದು ಕಿಶೋರ್ ಸೇತ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಹೋಗುವಂಥ ದಾರಿ ಬಂದು ಬೆಳಗಾವಿ ಮುಖಾಂತರ ಹೋಗ್ತಾ ಇರುತ್ತೆ. ಯಾರಿಗೆ ಈ ಇನ್ಫಾರ್ಮೇಷನ್? ಕಿಶೋರ್ ಸೇತ್ ಅವರ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಹೆಸರೇನು? ಸಂದೀಪ್ ಪಾಟೀಲ್. ಆ ವ್ಯಕ್ತಿ ಈ 2 ಟ್ರಕ್ಗಳನ್ನ ಹೈಜಾಕ್ ಮಾಡಿ ದುಡ್ಡನ್ನು ಕದ್ಕೊಂಡು ಹೋಗಿದ್ದಾನೆ ಅನ್ನೋದು ಇನ್ಫಾರ್ಮೇಷನು. ಅಕ್ಟೋಬರ್ 22ನೇ ತಾರೀಕು ಸಂದೀಪ್ ದತ್ತ ಪಾಟೀಲ್ನ ನೀನು ಇಲ್ಲಿ ಗೋಟಿ ಏರಿಯಾಗೆ ಬನ್ನಿ ಅಂತ ಹೇಳ್ಬಿಟ್ಟು ಯಾರು ಕರೀತಾರೆ? ವಿಶಾಲ್ ನಾಯ್ಡು ಅಂತ ಒಬ್ಬ ವ್ಯಕ್ತಿ ಕರೀತಾನೆ. ಈ ವಿಶಾಲ್ ನಾಯ್ಡುಗೆ ಹೇಳಿದ್ಯಾರು ಅಂದರೆ ವಿರಾಟ್ ಗಾಂಧಿ ಅಂತ ಒಂದು ಇನ್ಫಾರ್ಮೇಷನ್. ಈಗ ಪೊಲೀಸವರು ಬಳಸಿರುವಂಥ 3 ಹೆಸರುಗಳು, ಒಂದು ವಿರಾಟ್ ಗಾಂಧಿ, ಆತನ ಹೆಡ್ಡು, ಆತನ ಕೆಳಗೆ ವಿಶಾಲ್ ನಾಯ್ಡು, ಈತನೇ ಸಂದೀಪ್ ದತ್ತನನ್ನು ಕಿಡ್ನಾಪ್ ಮಾಡಿದ್ದು ಅಂತ ಒಂದು ಇನ್ಫಾರ್ಮೇಷನ್ನು. ಸಂದೀಪ್ ದತ್ತನನ್ನು ಫಾರ್ಚುನರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಅವನಿಗೆ ಟಾರ್ಚರ್ ಕೊಡ್ತಾರೆ. ನನ್ನ ದುಡ್ಡು ಕಳುವಾಗಿದೆ, ಯಾವಾಗ 16ನೇ ತಾರೀಕು ಕಳುವಾಗಿದೆ, 400 ಕೋಟಿ ಅಂತ ಹೇಳಿ ಅವನಿಗೆ ಟಾರ್ಚರ್ ಕೊಟ್ಟು ಕೇಳ್ತಾರೆ. ಅವನು ನಾನು ತಗೊಂಡಿಲ್ಲ ಅಂತ ಹೇಳ್ತಾನೆ. ಅದಾದಮೇಲೆ ಅವನ್ನ ಬಿಟ್ಟು ಅವನ ಮನೆಗೆ ಹೋಗ್ಬೇಕಾದ್ರೆ ಫಾಲೋ ಮಾಡ್ಕೊಂಡು ಹೋಗಿ ಅವ್ನು ಸುತ್ತಮುತ್ತ ಏನಾದ್ರು ಕದ್ದಿದ್ದಾನೆ ಅಥವಾ ಎಲ್ಲರೂ ಹೋಗಿದ್ದಾನೆ, ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಸರ್ಚ್ ಮಾಡ್ತಾರೆ. ಅದಾದಮೇಲೆ ಸಂದೀಪ್ ದತ್ತ ಪಾಟೀಲ್ ಜನವರಿ 1ನೇ ತಾರೀಕಿಗೆ ಒಂದು FIRನ ಫೈಲ್ ಮಾಡ್ತಾನೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರಲ್ಲಿ ಕಂಪ್ಲೇಂಟ್ ಕಾಪಿನಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಮೆನ್ಷನ್ ಆಗಿರುತ್ತೆ. ಅದರಲ್ಲಿ 400 ಕೋಟಿ ಅನ್ನೋದು ಮೆನ್ಷನ್ ಆಗಿರುತ್ತಂತೆ. ಈಗ 400 ಕೋಟಿ ಅನ್ನೋದು ಮೆನ್ಷನ್ ಆಗಿದ ಮೇಲೆ ಕರ್ನಾಟಕಕ್ಕೆ ಹೇಗೆ ಗೊತ್ತಾಯಿತು? ಮಹಾರಾಷ್ಟ್ರದಲ್ಲಿ ಏನೋ ಒಂದು ನಡೀತಾ ಇದೆ ಅಂದರೆ ಕರ್ನಾಟಕಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ, ಈಗ ಆ ದುಡ್ಡನ್ನ ಸಾಗಿಸೋದಕ್ಕೆ ಬಳಸೋಂಥ ದಾರಿ ಇದೆಯಲ್ಲ ಬೆಳಗಾವಿ, ಅದೇ ಕಾರಣಕ್ಕೆ ಕರ್ನಾಟಕದ ಪೊಲೀಸ್ಗೆ ಎಸ್ಪೆಷಲಿ ಬೆಳಗಾವಿ ಡಿವಿಷನ್ ಏನು ಬರುತ್ತೋ ಅಲ್ಲಿಗೆ ಒಂದು ಮಹಾರಾಷ್ಟ್ರ ಕಡೆಯಿಂದ ಒಂದು ಲೆಟರ್ ಬರುತ್ತೆ. ಈ ರೀತಿ ಈ ಟ್ರಕ್ಕು ಸಾಗಣೆ ಆಗೋ ಸಮಯದಲ್ಲಿ ಇಲ್ಲೂ ಕೂಡ ಇನ್ಸಿಡೆಂಟ್ ಆಗಿದೆ, ಅದೇ ಕಾರಣಕ್ಕೆ ನಮಗೆ ಒಂದು ಪ್ರೋತ್ಸಾಹ ಕೊಡಿ, ನೀವು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಂದು ಅಫಿಷಿಯಲಿ ಲೆಟರ್ ಕಳಿಸಿ ಆ ಲೆಟರ್ನ ಕಳಿಸಿ ಇದು ಮಾಡಿರ್ತಾರೆ. ಆಗ ಬೆಳಗಾವಿ SP ಅವರು ಮೀಡಿಯಾ ಮುಂದೆ ಹೇಳ್ತಾರೆ. ಬೆಳಗಾವಿ SP ಅವರ ಇಂಟರ್ವ್ಯೂನ ನೋಡಿದ್ರೆ ಅವರು ಕ್ಲಿಯರಾಗಿ ಹೇಳ್ತಾರೆ, ಇವಾಗ ಇನ್ನೂ ಒಂದಿಷ್ಟು ಮಾಹಿತಿಗಳು ಬರೋದು ಬಾಕಿ ಇದೆ. ಯಾಕೆ ನಮಗೆ ಈ ಲೆಟ್ರ್ ಬಂದಿದೆ ಅಂತಂದರೆ, ಈ ಇನ್ಸಿಡೆಂಟ್ ನಡೆದಿರುವಂಥದ್ದು ಬೆಳಗಾವಿಲಿ, ಅದಕ್ಕೋಸ್ಕರ ಒಂದು ಕಾರಣಕ್ಕೋಸ್ಕರ ನಮ್ಗೆ ಲೆಟ್ರ್ ಬಂದಿದೆ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಈಗ ಇದ್ರ ಬಗ್ಗೆ ಆಲ್ರೆಡಿ ಒಂದು ಇನ್ವೆಸ್ಟಿಗೇಷನ್ ಆಗಿದೆ. ಇನ್ಫ್ಯಾಕ್ಟ್ ಗೋವಾ ಪೊಲೀಸು, ಮಹಾರಾಷ್ಟ್ರ ಪೊಲೀಸು, ಕರ್ನಾಟಕ ಪೊಲೀಸು 3 ಜನ ಇನ್ವಾಲ್ವ್ ಆಗಿ ಈ ಕೇಸನ್ನು ಕ್ರ್ಯಾಕ್ ಮಾಡೋಕ್ಕೆ ಕೆಲಸ ನಡೀತಾ ಇರುತ್ತೆ. ಆ ಒಂದು ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ. ಹೊಸ BNS ಆ್ಯಕ್ಟ್ ಪ್ರಕಾರ ಇನ್ಫ್ಯಾಕ್ಟ್ ಯಾವುದೇ ಒಂದು ಕೇಸು ಅಥವಾ ಪ್ರಕರಣ ಗೋವಾ, ಕರ್ನಾಟಕ, ನಾಸಿಕ್ ಈ ಥರ ಎಲ್ಲ ಕಡೆ ನಡೆದಿರುತ್ತಲ್ಲ ಕಂಟಿನ್ಯೂಟಿಯಾಗಿ, ಯಾವ ಪ್ಲೇಸಲ್ಲಿ ಯಾವ ಘಟನೆ ನಡೆಯುತ್ತೆ ಅಂತ ಎಲ್ಲ ಪ್ಲೇಸ್ಗಳಲ್ಲಿ ಬಿಲಾಂಗ್ ಆಗುವಂಥ ಯಾವುದೇ ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಬಿಲಾಂಗ್ ಆಗುವಂಥ ಯಾವುದೇ ಜುಡಿಸ್ಟಿಕ್ಷನ್ ಈ ಕೇಸ್ನ ಕೈ ತಗೋಬೋದು ಅಂತ ಒಂದು ಹೊಸ ಆ್ಯಕ್ಟ್ ಪ್ರಕಾರ ಅಲ್ಲಿರುವಂಥ ಬೆಳಗಾವಿ SP ಕ್ಲಿಯರಾಗಿ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಅವ್ರಿಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಆತ ಐ ವಿಟ್ನೆಸ್ ಅಲ್ಲ, ಆತ ಜಸ್ಟ್ ಕೇಳಿರೋದು. ಅಂದರೆ ಇವನು 3ನೇ ವ್ಯಕ್ತಿ, ಅವನು ಕೇಳಿ ಯಾರು ಕಂಪ್ಲೇಂಟ್ ಕೊಡೋದನ್ನು ಅವರು ತಗೊಳ್ತಿಲ್ಲ. ಅಂದರೆ 400 ಕೋಟಿ ದರೋಡೆ ಆಗಿದೆ ಅನ್ನೋದು ಹೈಜಾಕ್ ಮಾಡಿ ದರೋಡೆ ಮಾಡಿದ್ದಾರೆ ಅನ್ನೋದಿಲ್ಲ. ಅದು ಐ ವಿಟ್ನೆಸ್ ಅಥವಾ ಅಲ್ಲಿರುವಂಥ ಯಾವ ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟರೆ ಅವಾಗಷ್ಟೇ ಅದನ್ನ ಲೀಗಲ್ ಆಗಿ ಅವರು ತಗೋಬೋದು. ಯಾರೋ 3ನೇವನು ಕೇಳಿಸ್ಕೊಂಡಿರೋನು ಆ ಕಂಪ್ಲೇಂಟ್ನ ಕೊಡೋಕೆ ಬಂದರೆ ಯಾರು ತಗೊಳ್ಳೋದಿಲ್ಲ ಅಂತ ಅವರು ಹೇಳ್ತಾರೆ. ಸುಮಾರು ಇನ್ಫಾರ್ಮೇಷನ್ಗಳನ್ನ ಅವ್ರು ಆಚೆಗೆ ಬಿಡೋದಕ್ಕಾಗಲ್ಲ. ಕಾರಣ ಯಾಕೆ ಅಂದರೆ ಇನ್ನೂ ಈ ಕೇಸು ಇನ್ವೆಸ್ಟಿಗೇಷನ್ ಲೆವೆಲಲ್ಲೇ ಇದೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಯಾರು ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ದು, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ದು, ಕಿಡ್ನಾಪ್ ಮಾಡಿದ್ದು ಇವರೇನೋ ಅಥವಾ 400 ಕೋಟಿ ಹಣ ಅಂತ ಇವ್ರು ಏನು ಹೇಳ್ತಿದ್ದಾರೆ, ಒಂದು ರೀತಿ ಎಲಿಗೇಷನ್ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಅದು ನಿಜವಾಗ್ಲೂ 400 ಕೋಟಿನ ಹೈಜಾಕ್ ಮಾಡಿದರೆ ಕದ್ದಿದ್ದಾರಾ ಇಲ್ವಾ ಅನ್ನೋದು ಒಂದು ಕರೆಕ್ಟಾಗಿರೋ ಇನ್ಫಾರ್ಮೇಷನು, ಕನ್ಫರ್ಮ್ ಆಗಿರೋಂಥ ಇನ್ಫಾರ್ಮೇಷನ್ ಬರೋವರೆಗೂ ನಾವಿದ್ದ ನಿಜ ಅಂತ ಹೇಳೋದಕ್ಕಾಗೋದಿಲ್ಲ.
ಈಗ ಬೆಳಗಾವಿ SP ಹೇಳಿದ ಪ್ರಕಾರ ಯಾರು ನಾಸಿಕಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಯಾರ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರುಗಳು ಇವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಕಾರಣನೇ ಹೈಜಾಕ್ ಮಾಡೋದು. ಈಗ ನಮ್ಮದು ದುಡ್ಡು ಹೋಗ್ಬಿಟ್ಟಿದೆ, ನೀನು ನನಗೆ 400 ಕೋಟಿ ಕೊಡು ಅಂತ ಹೇಳಿದ್ರು. ಆತನಿಗೆ ಟಾರ್ಚರ್ ಕೊಡ್ತಾ ಇದ್ದು ಅನ್ನೋ ಒಂದು ಮಾಹಿತಿನ ಆತ ಅಲ್ಲಿ ಬಿಚ್ಚಿಟ್ಟಿದ್ದಾನೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಓವರಾಲ್ಗಿ ಇದು ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿದೆ. ಇನ್ನೂ 400 ಕೋಟಿ ಯಾವ್ದಿರ್ಬೋದು. ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪರ್ಸನ್ ಆಗಿರೋದ್ರಿಂದ 400 ಕೋಟಿ ಕಳ್ತನ ಆಗಿದ ತಕ್ಷಣ ಯಾಕೆ ಒಂದು ಕಂಪ್ಲೇಂಟ್ನ ಕೊಟ್ಟಿಲ್ಲ ಅನ್ನೋ ಒಂದು ಕ್ವಶನ್ಸು ಇನ್ನೂ ಹಾಗೆ ಉಳಿದಿದೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಏನಾದ್ರು ಒಂದು ವೈಟ್ ಮನಿ ಕಳ್ತನ ಆದರೆ ಅವರು ಪೊಲೀಸವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸವರು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ, ಸಿಕ್ಕಿದಾಗ ತಂದು ಕೊಡ್ತಾರೆ. ಅಕಸ್ಮಾತ್ ವೈಟ್ ಮನಿ ಆಗಿಲ್ಲ ಅಂದರೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. IT ಅವ್ರು ಬರ್ತಾರೆ, ಈ ಪೊಲೀಸವ್ರು ಬರ್ತಾರೆ, ED ಅವ್ರು ಬರ್ತಾರೆ. ಸೊ ಕೇಸ್ ರಿವರ್ಸ್ ಆಗುತ್ತೆ. ಯಾಕೆಂದರೆ ಬ್ಲ್ಯಾಕ್ ಮನಿ ಇಟ್ಕೊಂಡ್ರೆ ಎಷ್ಟು ಅಫೆನ್ಸ್ ಅಂತ ನಿಮಗೆ ಗೊತ್ತು. ಸೊ ಆ ಕೇಸ್ ರಿವರ್ಸ್ ಆಗುತ್ತೆ, ಅವ್ರ ಮೇಲೆ ಕೇಸ್ ಆಗುತ್ತೆ. ಅದಕ್ಕೋಸ್ಕರ ಕಂಪ್ಲೇಂಟ್ನ ಕೊಟ್ಟಿಲ್ಲ ಓನರು ಅಂತ ಪೊಲೀಸವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅವ್ರು ಕೊಟ್ಟಿಲ್ಲ ಅಂತ. ಅಕ್ಟೋಬರ್ 22ನೇ ತಾರೀಕಿಗೆ ಇವರು 400 ಕೋಟಿಯನ್ನು ಮಹಾರಾಷ್ಟ್ರಕ್ಕೆ ಸಾಗಿಸಬೇಕು ಅನ್ನೋದು. ಡಿಸೆಂಬರಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಲೋಕಲ್ ಪಾರ್ಟಿ ಎಲೆಕ್ಷನ್ ನಡೆಯೋದು ಏನಾದ್ರು ಲಿಂಕ್ ಇದೆಯಾ, ಆ ಲಿಂಕಿನ ಬಗ್ಗೆ ಏನಾದ್ರು ಮಾಹಿತಿ ಆಚೆ ಬರುತ್ತಾ ಅನ್ನೋದನ್ನು ನಾವು ಇನ್ನೂ ಸಿಕ್ಕಿಲ್ಲ. ಸೊ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಜನರಲಾಗಿ ಮಾತಾಡೋದಾದರೆ ಯಾರೋ 1 ಕೋಟಿ ಆಗಲಿ 2 ಕೋಟಿ ಆಗಲಿ ಯಾರೋ ಕಳ್ಕೊಂಡ್ರೆ ಅದು ನಿಜವಾಗ್ಲೂ ಲೀಗಲಾಗಿ ಸಂಪಾದನೆ ಮಾಡಿದರೆ ಖಂಡಿತವಾಗ್ಲೂ ಪೊಲೀಸವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ್ಯಂಡ್ ಅವ್ರ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು ಲೀಗಲಾಗಿ ಕಷ್ಟಪಟ್ಟು ಮಾಡಿದ್ರೆ ಅವ್ರು ಕೊಡ್ತಾರೆ. ಇಲ್ಲೀಗಲ್ ಆಗಿರೋದು ಬ್ಲ್ಯಾಕ್ ಮನಿ ಆಗಿದ್ರೆ ಅವರು ಕೊಡೋದಕ್ಕೂ ಮೊಬೈಲ್ ಬಿಡ್ತಾರೆ. ಯಾಕೆಂದರೆ ಕೇಸ್ ಅವ್ರ ಮೇಲೆ ತಿರುಗಿಕೊಡ್ತಾರೆ. ಆ ಸ್ಪಾಟಲ್ಲಿ ಯಾವುದೇ CC ಕ್ಯಾಮ್ರಾಗಳಿಲ್ಲ, ಯಾವುದೇ ನೆಟ್ವರ್ಕ್ ಸಿಗುವಂಥ ಜಾಗ ಅಲ್ಲ ಅನ್ನೋದು ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಈಗ ಒಂದಷ್ಟು 4-5 ಕ್ಯಾಮ್ರಾಗಳನ್ನ ಇರೋವಂಥದ್ದು ಅವಕಾಶ ಇದೆ. ಅದಕ್ಕೆ ಚೋಳಘಾಟಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನ ಹಾಕಬೇಕು ಅಂತ SP ಅವರು ಹೇಳ್ತಾರೆ. ಯಾರಾದರೂ ಒಂದು ಫೋನ್ ಕಳ್ಕೊಂಡ್ರೆ ಅಷ್ಟೊಂದು ಗಾಬರಿಯಾಗಿ ಹೋಗಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇನ್ನು 600 ಕೋಟಿ ಕಂಪ್ಲೇಂಟ್ ಆದರೆ ಯಾರು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. SIT ಅದನ್ನೆಲ್ಲ ಕ್ರ್ಯಾಕ್ ಮಾಡಿ ಅದಕ್ಕೆ ಏನಾದ್ರು ಆನ್ಸರ್ ಹುಡುಕಿ ಅದು ಮೀಡಿಯಾಗೆ ಆಚೆ ಬಂದರೆ ಇಟ್ ವಿಲ್ ಬಿ ಡಿಸಾಸ್ಟರ್. ಯಾಕೆ ಡಿಸಾಸ್ಟರ್ ಯಾಕಂದರೆ 400 ಕೋಟಿನ ಅಷ್ಟು ಸುಲಭವಾಗಿ ಲೀಗಲಾಗಿ ಸಾಗಿಸೋವಾಗಿಲ್ಲ. ಇನ್ಫ್ಯಾಕ್ಟ್ ನಾವು ಬ್ಯಾಂಕಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಎಲ್ಲ ಬ್ಯಾಂಕಲ್ಲೂ ಲಿಮಿಟೇಷನ್ಸ್ ಇರುತ್ತೆ. ಅದನ್ನು ಮೀರಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಅಂದ್ರೂ ಸಹ ಅದು ಲೀಗಲಾಗಿ ಹೋಗಬೇಕಾಗುತ್ತೆ. ಅದಕ್ಕೆ ಬ್ಯಾಂಕ್ ಅವರು ಅದಕ್ಕೆ ಒಂದಷ್ಟು ಏನೋ ಕ್ರೈಟೀರಿಯಾ ಇರುತ್ತೆ, ಅದನ್ನು ಮಾಡಬೇಕು. ಸೊ ಕೋಟಿ ದುಡ್ಡನ್ನು ಈ ರೀತಿ ಟ್ರಿಕ್ಕಲ್ಲಿ ಹಾಕಿ ಸಾಗಿಸ್ತಿದ್ರು ಅಂದರೆ ಬೆಂಕಿ. ಇದೊಂದು ಸಿನಿಮಾ ಥರನೇ ನೋಡ್ಬೋದು. ಅಕಸ್ಮಾತ್ ಇದು ಸಾಲ್ವ್ ಆಗಿ ಏನಾರು ಆಚೆ ಬಂತು ಅಂತ ಹೇಳಿದ್ರೆ ಬರೋದು ಡೌಟ್. ಯಾಕೆಂದರೆ 400 ಕೋಟಿ ಪೊಲಿಟಿಕಲಿ ಯಾರು ಇನ್ವಾಲ್ವ್ ಆಗಿದ್ರೆ ಈ ಕೇಸ್ ಬರೋಕ್ಕೆ ಚಾನ್ಸ್ ಇದೆ. ಸೊ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.